ಇದು ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಪ್ರತಿವರ್ತಕಗಳಲ್ಲಿ ಇಲ್ಲಿ ಕಬ್ಬಿಣವು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಆದ್ದರಿಂದ ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಎನ್ನುತ್ತೇವೆ. ಇದು ಪ್ರಯೋಗದಲ್ಲಿ ನೋಡೋಣ ಯಾವ ರೀತಿ ನಾವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣವು ಸ್ಥಾನಪಲ್ಲಟಗೊಳ್ಳುತ್ತದೆ ಎಂದು. ತಾಮ್ರದ ಸಲ್ಫೇಟ್ ಅನ್ನು ನಾವಿಲ್ಲಿ ಪ್ರನಾಳದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಈ ತಾಮ್ರದ ಸಲ್ಫೇಟ್ ನಲ್ಲಿ ನೀರನ್ನ ಸೇರಿಸ್ತೀವಿ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ತೀವಿ, ಏಕೆಂದರೆ ಆಮೇಲೆ ಬದಲಾಗಿರ್ತಕ್ಕಂಥ ಬಣ್ಣ ಮತ್ತೊಂದು ಪ್ರಮಾಣದಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣ ತಗೊಂಡು ಎರಡರಲ್ಲಿ ಏನ್ ವ್ಯತ್ಯಾಸ ಆಗಿದೆ ಅಂತ ನಾವು ಕಂಪೇರ್ ಮಾಡಿ ನೋಡಬಹುದು. ತಾಮ್ರದ ಸಲ್ಫೇಟ್ ದ್ರಾವಣ ತಯಾರಾಯಿತು. ಒಂದು ಪ್ರಮಾಣದಲ್ಲಿ ನಾವು ಕಬ್ಬಿಣದ ಮೊಳೆಯನ್ನು ಹಾಕಿ ನೋಡೋಣ. ಆಮೇಲೆ ಸ್ವಲ್ಪ ಸಮಯದ ನಂತರ ಏನ್ ವ್ಯತ್ಯಾಸ ಕಂಡು ಬರುತ್ತದೆಯೋ ಅದನ್ನ ಗಮನಿಸಬೇಕು. ಕಬ್ಬಿಣದ ಮಳೆಯನ್ನ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿಟ್ಟಿದ್ದೇವೆ. ಇವೆರಡರ ಬಣ್ಣ ಕೂಡ ನಾವಿಲ್ಲಿ ಕಂಪೇರ್ ಮಾಡಿ ನೋಡೋದಕ್ಕೆ, ಎರಡನ್ನ ನೋಡೋದಕ್ಕೆ ಇಲ್ಲಿ ಮತ್ತೊಂದು ಪ್ರಮಾಣದಲ್ಲಿ ನಾವು ತಾಮ್ರದ ಸಲ್ಫೇಟ್ ದ್ರಾವಣವನ್ನ ತೆಗೆದುಕೊಂಡು ಇಲ್ಲಿ ನೋಡಿ ಬಣ್ಣ ನೋಡಿ, ಇದು ನೀಲಿ ಬಣ್ಣ, ಇದು ಸ್ವಲ್ಪ ಹಸಿರು ಬಣ್ಣದಾಗಿ ಪರಿವರ್ತನೆಯಾಗಿ ಹೊಂದಿದೆ. ಅಂದ್ರೆ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ. ಕಬ್ಬಿಣವು ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿದೆ. ಇಲ್ಲಿ ಕಬ್ಬಿಣದ ಮಳೆ ಮೇಲೆ ನೋಡಿ ತಾಮ್ರವನ್ನ ಶೇಖರಣೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಇದು ಸ್ಥಾನಪಲ್ಲಟ ಕ್ರಿಯೆ. ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸಿದಾಗ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ.